ಬೆಚ್ಚಿ ಬೀಳಿಸುತ್ತೆ. ಉಡುಪಿಯಲ್ಲಿ ಮಗು ಮಾರಾಟ ಜಾಲದ ಖತರ್ನಾಕ್ ಪ್ಲಾನ್ ನೋಡಿದ್ರೆ ಎದೆ ನಡುಗುತ್ತೆ. ಗ್ಯಾಂಗ್ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ತಿಳಿಸಿದ್ದಾರೆ. ಪೊಲೀಸ್ ತನಿಖೆ ವೇಳೆ ಶಾಕಿಂಗ್ ವಿಚಾರಗಳು ಬಯಲಾಗಿದೆ. ಎಂತ ನೀಚರು ಇವರು, ಎಂತ ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ರು ಅಂದ್ರೆ, ಮಾನಸಿಕ ಅಸ್ವಸ್ಥ ಯುವತಿ ಮೇಲೆ ಪಾಪಿಗಳ ಅತ್ಯಾಚಾರ ಎಸಗಿ ರೇಪ್ ಸಂತ್ರಸ್ತೆ ಮಗುವನ್ನ ಹಣಕ್ಕೆ ಮಾರಿರ್ತಾರೆ ಈ ಗ್ಯಾಂಗ್. ಯಾರೋ ಹೊರಗಿನವರಲ್ಲ, ಸಂಬಂಧಿಕರೇ ಯುವತಿಯನ್ನ ಅತ್ಯಾಚಾರಕ್ಕೊಳಪಡಿಸಿ, ಆಕೆ ಬುದ್ಧಿಮಾಂದ್ಯೆ, ಏನೂ ಗೊತ್ತಾಗಲ್ಲ, ಆಕೆ ಮೇಲೆ ಅತ್ಯಾಚಾರ ಎಸಗಿ ಆ ಯುವತಿಯ ಮಗುವನ್ನ ಮಾರಾಟ ಮಾಡಿರ್ತಾರೆ ಈ ಗ್ಯಾಂಗ್. ನೋಡಿ, ಅವ್ರ ಮುಖಗಳನ್ನು ನೋಡ್ಕೊಳ್ಳಿ ಹಿಂಗಿದೆ. ವಿಜಯಲಕ್ಷ್ಮಿ ಹಾಗೆ ಆಕೆಯ ಗ್ಯಾಂಗ್. ಇದೀಗ ಪೊಲೀಸ್ ವಿಚಾರಣೆಯ ಸಂದರ್ಭ ತಾವು ಮಾಡಿರುವಂತಹ ಕರ್ಮಕಾಂಡವನ್ನ ಬಾಯ್ಬಿಟ್ಟಿದ್ದಾರೆ. ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಆರೋಪಿಗಳ ಫೋಟೋ ಗಮನಿಸಿ. ಶಿರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಗು ಹುಟ್ಟೋಕ್ ಮುಂಚೆನೆ ಇವೆಲ್ಲ ಸ್ಕೆಚ್ ಹಾಕೊಂಡಿದ್ರು. ಇವರಿನ್ನೆಂತ ಪಾಪಿಗಳಾಗಿರ್ಬೇಕು. ಒಬ್ಬ ಬುದ್ಧಿಮಾಂದ್ಯ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಆ ಮಗುವನ್ನ ಮಾರೋದಕ್ಕೆ ಮುಂದಾಗಿದ್ದಾರೆ, ಮಾರಿದ್ದಾರೆ ಅಂತ ಹೇಳಿದ್ರೆ, 4 ತಿಂಗಳು ಆಗ್ತಾ ಇದ್ದ ಹಾಗೆ ಆ ಬುದ್ಧಿಮಾಂದ್ಯ ಯುವತಿಯನ್ನ ಪಿಜಿಗೆ ಶಿಫ್ಟ್ ಮಾಡ್ತಾರೆ, ಪಿಜಿಯಲ್ಲಿ ಇಟ್ಕೊಂಡಿರ್ತಾರೆ. ಆಗ ಪ್ರಭಾವತಿ ಅನ್ನುವಂತ ವ್ಯಕ್ತಿಯೊಬ್ರು ಮಗು ಕೇಳ್ಕೊಂಡು ಬಂದಿರ್ತಾರೆ. ಇವ್ರೇನ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಅದೇ ದಾಖಲೆ ಮೂಲಕವಾಗಿ ಬಾಣಂತಿ ಯುವತಿ ಸ್ಕ್ಯಾನಿಂಗ್ ಇದೆಲ್ಲ ನಡೆಯುತ್ತೆ. ನಕಲಿ ದಾಖಲೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ರು ಈ ಗ್ಯಾಂಗ್. ಆರೋಪಿ ವಿಜಯಲಕ್ಷ್ಮಿ ಹಾಗೆ ಗ್ಯಾಂಗ್ ನಿಂದ ಪಕ್ಕಾ ಸ್ಕೆಚ್ ಹಾಕೊಳ್ಳಲಾಗಿತ್ತು. ಮಗು ಕೇಳ್ಕೊಂಡೊಬ್ರು ಬರ್ತಾರೆ, ಅವರ ಹೆಸರಿನಿಂದ ರಿಜಿಸ್ಟರ್ ಮಾಡ್ಕೊಳ್ಳೋದಂತೆ, ಅವ್ರ ಹೆಸರಿನಲ್ಲಿ ಹೋಗಿ ಸ್ಕ್ಯಾನಿಂಗ್ ಇದೆಲ್ಲ ಮಾಡ್ಕೊಳ್ಳೋದು. ಒಬ್ಬ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಆ ಮಗುವನ್ನ ಪಡೆಯೋದಕ್ಕೆ ಎಂತೆಂತ ನಾಟಕಗಳಾಡಿದಾರೆ ನೋಡಿ. 4,60,000 ಹಣ ಪಡೆದು ಮಗು ಮಾರಾಟ ಮಾಡ್ತಾರೆ. ಶಿರ್ವದ ದಂಪತಿ ಅವರಿಗೆ ಮಗು ಮಾರಾಟ ಮಾಡ್ತಾರೆ. ರಮೇಶ್ ಹಾಗೆ ಪ್ರಭಾವತಿ ಅಂತ ಇವರು ಶಿರ್ವಾದವರು. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಶಿರ್ವ ಗ್ರಾಮ ಆಗುತ್ತೆ. ಇದೀಗ ಇದೇ ಪ್ರಕರಣ ಸಂಬಂಧ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. 3 ಜನ ಲಾಕ್ ಆಗಿದ್ದಾರೆ. ರಮೇಶ್ ಹಾಗೂ ಪ್ರಭಾವತಿ ಎಂಬ 2 ಜನ, ಅವರಿಗೆ ಸುಮಾರು ವರ್ಷಗಳಿಂದ ಮಕ್ಕಳಾಗಲಿಲ್ಲ ಅಂತ ಕಾರಣಕ್ಕೆ ಮಗು ಬೇಕು ಅಂತ ಹೇಳಿ ಹುಡುಕಿದಾಗ ಇವರು ವಿಜಯಲಕ್ಷ್ಮಿ ಅವರ ಹತ್ರ ಮಾತಾಡಿದಾಗ ಅವರು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ರೀತಿಯಲ್ಲಿ ಹೇಳಿದ್ದಾರೆ. ಸುಮಾರು 22 ವಯಸ್ಸಿರುವಂಥ ಹುಡುಗಿ, ಶಿ ಈಸ್ ಅ ರೇಪ್ ವಿಕ್ಟಿಮ್. ಅವಳು ರೇಪ್ ಆಗಿ 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಆವಾಗ ಆ ಮಗುವನ್ನು ಈ ಶಿರ್ವ ಮೂಲತಃ ಅವರ ಕಪಲ್ಸಿಗೆ ಮಾರಬೇಕು ಅಂತ ಹೇಳಿ ಆ ಸ್ಕ್ಯಾನಿಂಗ್ ಹೋಗುವಾಗ ಆಧಾರ್ ಕಾರ್ಡ್ ಕೊಡಲಿಕ್ಕೆ ಕೇಳುವಾಗ ಈ ಯಾರು ಕಪ್ಪಳು ಈಗ ಅಡಾಪ್ಟ್ ಮಾಡಿದ್ದಾರೆ, ಪ್ರಭಾವತಿ ಮತ್ತು ರಮೇಶ್ ಮೂಲ್ಯ, ಪ್ರಭಾವತಿದ ಆಧಾರ್ ಕಾರ್ಡ್ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸ್ತಾಯಿದ್ರು. ಸೊ ದ್ಯಾಟ್ ಆನ್ ರೆಕಾರ್ಡ್ 4ನೇ ತಿಂಗಳಿಂದನೇ ರೆಕಾರ್ಡಲ್ಲಿ ಪ್ರಭಾವತಿದೇ ಗರ್ಭ ಅಂತ ರೀತಿಯಲ್ಲಿ ಕಾಣ್ತದೆ ಅಂತ ತೋರ್ಸೋಕ್ಕೋಸ್ಕರ ಸ್ಕ್ಯಾನಿಂಗ್. ಇದ್ರ ಬಗ್ಗೆ ಪ್ರಜ್ವಲ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ನಿಜಕ್ಕೂ ಹಾರಿಬಲ್ ಆಗಿದೆ ಇದು. ಬಹುಶಃ ಈ ಪ್ರಕರಣದಲ್ಲಿ ಅತ್ಯಾಚಾರ ಕೇಸ್ ಕೂಡ ದಾಖಲಾಗುತ್ತೆ ಅನ್ಸುತ್ತೆ. ಯಾರ್ಯಾರ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಪ್ರಕಾರ ಪ್ರಜ್ವಲ್? ಖಂಡಿತವಾಗ್ಲೂ ಚೈತ್ರ, ಉಡುಪಿಯ ಪೊಲೀಸರು ಬಹುದೊಡ್ಡ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮಗು ಮಾರಾಟ ಮಾಡ್ತಿದ್ದಂತ ಜಾಲವನ್ನ ಬೆನ್ನಟ್ಟಿ ಹೋದಂತ ಪೊಲೀಸರು ಇದಕ್ಕೆ ಸಂಬಂಧಿಸಿದಂತೆ 3ರನ್ನ ಅರೆಸ್ಟ್ ಮಾಡಿರುವಂತದ್ದು. ಈ ಪ್ರಕರಣವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ವಿಜಯಲಕ್ಷ್ಮಿ ಎನ್ನುವರು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತ ವಿಜಯಲಕ್ಷ್ಮಿ ಅವರು ಮಕ್ಕಳ ರಕ್ಷಣೆ ಹೆಸರಿನಲ್ಲಿ ಅಥವಾ ಹೆಣ್ಣು ಮಕ್ಕಳ ರಕ್ಷಣೆ ಹೆಸರಿನಲ್ಲಿ ಮಂಗಳೂರಿನಲ್ಲಿ ಭಾರಿ ಸದ್ದು ಮಾಡಿದಂತ ಈ ಮಹಿಳೆ. ಮಹಿಳೆಯನ್ನ ಸಾಕಷ್ಟು ಮಂದಿ, ಅಂದ್ರೆ ಸಖಿ ಕೇಂದ್ರ ಆಗಿರ್ಬೋದು, ಮಹಿಳಾ ರಕ್ಷಣಾ ಘಟಕ ಯಾವುದೆಲ್ಲ ಇದೆ, ಅವರೆಲ್ಲರೂ ಕೂಡ ಇವರನ್ನ ತುಂಬಾನೇ ನಂಬಿದ್ರು. ಇದೇ ಹಿನ್ನೆಲೆಯಲ್ಲಿ ಮಗು ಮಾರಾಟ ಜಾಲಕ್ಕೆ ಕೂಡ ಈ ವಿಜಯಲಕ್ಷ್ಮಿ ಅವರು ಕೈ ಹಾಕಿರುವಂತದ್ದು. ಈ ಪ್ರಕರಣವನ್ನ ಗಮನಿಸ್ತಾ ಹೋಗುವುದಾದ್ರೆ, ವಿಜಯಲಕ್ಷ್ಮಿ ಅವರು 2 ವರ್ಷಗಳ ಹಿಂದೆ ಸಂಬಂಧಿಕರೊಬ್ಬರಿಗೆ ಒಂದು ಮಗುವನ್ನ ಮಾರಾಟವನ್ನ ಮಾಡಿರ್ತಾರೆ. ಅದೇ ಮಗು ಮಾರಾಟ ಮಾಡಿದ ಸಂದರ್ಭದಲ್ಲಿ ಅವರೊಂದಿಗೆ ಸಂಬಂಧ, ಅಂದ್ರೆ ಅವರ ಜೊತೆ ತುಂಬಾನೇ ಕಾಂಟ್ಯಾಕ್ಟ್ ಇರ್ತಾರೆ. ಅದೇ ಸಂಬಂಧದಲ್ಲಿ ಅದೇ ಸಮಯದಲ್ಲಿ ರಮೇಶ್ ಮತ್ತು ಪ್ರಭಾವತಿ ಎನ್ನುವರ ಪರಿಚಯ ಆಗುತ್ತೆ. ಅವರಿಗೆ ಮದುವೆಯಾಗಿ ಸಾಕಷ್ಟು ವರ್ಷಗಳಾಗಿದ್ರು ಕೂಡ ಅವರಿಗೆ ಮಗು ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಮಗು ಬೇಕೆನ್ನುವ ವಿಚಾರವನ್ನ ಈ ವಿಜಯಲಕ್ಷ್ಮಿ ಪಡೆದುಕೊಂಡ ಸಂದರ್ಭದಲ್ಲಿ ಅವರಿಗೆ ಮಗು ಮಾರಾಟ ಮಾಡುವಂತ ಎಲ್ಲಾ ಪ್ಲಾನ್ ಗಳನ್ನ ಮಾಡಿಕೊಂಡು ಸುಮಾರು 4.5 ಲಕ್ಷಕ್ಕೆ ಈ ಒಂದು ಮಗುವನ್ನ ಮಾರಾಟ ಮಾಡಿರುವಂತದ್ದು. ಈ ಮಗು ಏನಿದೆ, ಈ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಬುದ್ಧಿಮಾಂದ್ಯ ಒಂದು ಹುಡುಗಿ ಅಂದ್ರೆ ಯುವತಿಯ ಮಗು ಆಗಿರ್ತದೆ. 4 ತಿಂಗಳು ಇರುವಾಗಲೇ ಈ ಒಂದು ಮಗು ಮಾರಾಟಕ್ಕೆ ಎಲ್ಲ ಪ್ಲಾನ್ಗಳು ನಡೆಯುತ್ತೆ. ಮತ್ತು ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.